ಸಲ ನೋಡಿದ್ವಿ. ಬೆಳಗ್ಗೆ 6 ಗಂಟೆ ಶೋನು ನೋಡ್ದೆ, ಇದನ್ನು ನೋಡ್ದೆ. ಅಂದ್ರೆ ಬ್ಯಾಕ್ ಟು ಬ್ಯಾಕ್ 1 hour ಗ್ಯಾಪ್ ಅಲ್ಲಿ 2 ಸಲ ನೋಡಿದ್ವಿ ಸಿನಿಮಾನ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ನನ್ಗೆ ಸಿನಿಮಾ ನೋಡಿ. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಏನೇನ್ ಅಪ್ರಿಸಿಯೇಷನ್ಸ್ ಬರ್ತಾ ಇದೆ? ಅಪ್ರಿಸಿಯೇಷನ್ ಅಂದ್ರೆ ಅದೇ ತುಂಬಾ ಬೇರೆ ತರ ಇದೆ ಕ್ಯಾರೆಕ್ಟರ್. ಇಡೀ ಸಿನಿಮಾದಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂತಿದ್ದಾರೆ, ಚೆನ್ನಾಗಿ ಮಾಡಿದೀನಿ ಅಂತಿದ್ದಾರೆ. ಈ ತರ ಬೇರೆ ಗುರ್ತೇ ಸಿಗದೆ ಇರುವಂತ ಒಂದು ಲುಕ್ ಅಲ್ಲಿ ಮಾಡೋದು ಒಂದ್ ಗಟ್ಸ್ ಬೇಕು ಅಂತೆಲ್ಲ ಅಂತ ಹೇಳ್ತಾ ಇದಾರೆ. ಅಂಡ್ ಮೂವಿ ನೋಡಿ ನೀವು ಹುಳ ಬಿಟ್ಕೊಂಡ್ರ ಅಥವಾ ಬಿಡಿಸ್ಕೊಂಡ್ರ? ಹುಳ ತೆಕ್ಕೊಂಡೆ. ಓಕೆ, ಸೊ ಒಂದು ಒಳ್ಳೆ ಇಂಪಾರ್ಟೆಂಟ್ ಮೆಸೇಜ್ ನ ಮೂವಿನಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನ ನಮ್ಮ ಬಾಸ್ ಟಿವಿ ವೀಕ್ಷಕರಿಗೆ ನೀವು ಹೇಳೋದಾದ್ರೆ? ಇಂಪಾರ್ಟೆಂಟ್ ಅಂತಂದ್ರೆ ಅದೇ ಆಗ್ಲೇ ಹೇಳ್ದಂಗೆ ಹುಳ ಬಿಡೋ ಸಿನಿಮಾ ಅಲ್ಲ ಇದು, ಹುಳ ತೆಗಿಯೋ ಸಿನಿಮಾ. ಅದ್ರ ಜೊತೆಗೆ ಹೊಸದು ಅನ್ನೋದ್ಕಿಂತ ನಮ್ಗೆ ಒಂದು ಕನ್ನಡಿ ಹಿಡ್ದಂಗಿದೆ ಸಿನಿಮಾದಲ್ಲಿ. ನಮ್ಗೆಲ್ಲದೂ ಗೊತ್ತಿದೆ, ಅದಕ್ಕೆ ಒಂದ್ಸಲ ಕನ್ನಡಿ ತೋರ್ಸ್ಬಿಟ್ಟಿದ್ದಾರೆ ಸರ್ ಸಿನಿಮಾದಲ್ಲಿ ಅಂತ ಅನಿಸ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಈ ಸಿನಿಮಾ ನೋಡ್ಲೇಬೇಕು. ತುಂಬಾ ಬೇರೆ ಬೇರೆ ಎಲಿಮೆಂಟ್ಸ್ ಕೂಡ ಇದೆ ಸಿನಿಮಾದಲ್ಲಿ. ಸೊ ಅದೇ ಒಂದು ಡೈಲಾಗ್ ಹೇಳೋದಾದ್ರೆ? ಇಲ್ಲ, ಅದು ಸಾಧ್ಯನೇ ಇಲ್ಲ ನನಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.